ಯಾಕೆ ನಮ್ ಕ್ಷೇತ್ರ ಒಂದು ಮಾತ್ರನೇ 600 ಕೋಟಿ ಟ್ಯಾಕ್ಸ್ ನ ವಸೂಲಿ ಮಾಡಿಕೊಡುತ್ತೆ, ಏನೋ ಪ್ರಾಪರ್ಟಿ ಟ್ಯಾಕ್ಸ್ ನಮ್ ಕ್ಷೇತ್ರ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ನಮ್ಗೆ 60 ಕೋಟಿ ಕೂಡ ಕೊಡಲ್ಲ, 10% ಕೂಡ ಕೊಡಲ್ಲ. ಅಂತ ಸಮಯದಲ್ಲಿ ಏನ್ ಡೆವಲಪ್ಮೆಂಟ್ ಮಾಡಕ್ಕಾಗುತ್ತೆ? ಆದ್ರೂ ಕೂಡ ಇವರು ಗಲಾಟೆ ಮಾಡಿ ಸಿದ್ದರಾಮಯ್ಯ ಹತ್ರ ಫೈಟ್ ಮಾಡಿ ಹೋರಾಟ ಮಾಡಿ ಯಾವ್ದು ಮೂಲ ಸೌಕರ್ಯಕ್ಕೆ ತೊಂದರೆ ಆಗ್ತಿದೆ, ಯಾವ್ದು ತುಂಬಾ ಎಮರ್ಜೆನ್ಸಿ ಇದೆ ಆ ವರ್ಕ್ ತೊಂದರೆ ಆಗ್ತಿದಾಗ ಅವ್ರು ಇವತ್ತು ಕೂಡ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದಾರೆ. ಅದು ಕೊಡ್ತಾ ಇಲ್ಲ ಈಗ ಸರ್ಕಾರ, ಬಿಜೆಪಿ ಅವರು ಅಂತ ಹೇಳ್ಬಿಟ್ಟು ಸರ್ಕಾರ ಕೊಡ್ತಾ ಇಲ್ಲ. ಇಲ್ಲಿ ಸತೀಶ್ ಶೆಟ್ಟಿ ಅವ್ರನ್ನ ಇದು ಇಮೇಜ್ ಕಮ್ಮಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಸೇರ್ಕೊಂಡು ಅವ್ರಿಗೆ ಅನುದಾನ ಕೊಡ್ತಾ ಇಲ್ಲ, ಬಹಳ ತೊಂದರೆ ಮಾಡ್ತಾರೆ. ಆದ್ರೂ ಕೂಡ ನಮ್ಮ MLA ಅವ್ರ ಸುಮ್ನೆ ಕೂತಿಲ್ಲ. ಕಮಿಷನ್ ಹಿಡ್ಕೊಂಡು ಮತ್ತೆ ಯಾವ್ದಾದ್ರು ಫಂಡ್ ಇದೆ ಫಂಡ್ ತಗೊಂಡು ಇವ್ರ MLA ಫಂಡ್, MP ಫಂಡ್ ಎಲ್ಲಾ ಫಂಡ್ ತಗೊಂಬಂದು ಏನ್ ಎಮರ್ಜೆನ್ಸಿ ವರ್ಕ್ ಇಲ್ಲಿ ನಮ್ ಕ್ಷೇತ್ರದಲ್ಲಿ ತಕ್ಷಣ ನಡಿಬೇಕು ಆ ಕೆಲಸ ಇವತ್ತು ಕೂಡ ನಡ್ಸ್ಕೊಂಡು ಬರ್ತಾ ಇದಾರೆ ಅಂತ ಒಬ್ಬ MLA ಇದ್ದಾರೆ. ಬಹಳ ಖುಷಿ ಇದೆ ನಿಮಗೆ ಗೊತ್ತಾಗ್ತಾ ಇದೆ ನಿಮ್ ಮಾತಲ್ಲಿ. ಅಂದ್ರೆ ಸರ್, ಇನ್ನು ಉಳಿದಿರೋ ಅವಧಿಯಲ್ಲಿ ನಿಮ್ಮ ಶಾಸಕರು ಇನ್ನು ಏನೆಲ್ಲ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ನಿಮಗಿದೆ? ನಮ್ಮ ಶಾಸಕರು ಬಹಳ ದೊಡ್ಡ ರೋಡ್ ಅನೇಕ ಫ್ಲೇವರ್ ಗಳು ಮಾಡ್ಬೇಕಿಲ್ಲಿ, ಆದ್ರೆ ಎಲ್ಲಾ ಫ್ಲೇವರ್ ಮುಗಿಸಿದಾರೆ. ಆದ್ರೆ ಇನ್ನು ಕೆಲವೊಂದು ಕನೆಕ್ಟಿಂಗ್ ಫ್ಲೇವರ್ಸ್ ಮಾಡ್ಬೇಕು, ಅದಕ್ಕೆ ಈ ರೋಡ್ ವೈಡೇಷನ್ ಮಾಡ್ಬೇಕು, ಅದು ಅವ್ರದ್ದು ದೊಡ್ಡ ಗುರಿ ಇದೆ. ರಸ್ತೆ ಮಾಡ್ಬೇಕು, ಮತ್ತೆ ಕೇಬಲಿಂಗ್ ವ್ಯವಸ್ಥೆ ಸಪರೇಟ್ ಮಾಡ್ಬೇಕು. ಅವ್ರದ್ದು ವಿಷನ್ ಬೇರೆ ತರ ಇದೆ ಸರ್. ಬೆಂಗಳೂರು ಅಂದ್ರೆ ಯಾವ ತರ ಇರ್ಬೇಕು ಅನ್ನೋದು ಅವ್ರಿಗೊಬ್ಬರಿಗೆ ವಿಷನ್ ಇರೋದು. ಬೆಂಗಳೂರು 28 MLA ಅಲ್ಲಿ ಅವ್ರಿಗೊಬ್ಬರಿಗೆ ಬೆಂಗಳೂರು ಈ ತರ ಇರ್ಬೇಕಪ್ಪ ಅನ್ನೋ ಒಂದು ವಿಷನ್ ಇದ್ರೆ ಅವ್ರಿಗೊಬ್ಬರಿಗೆ ಇರೋದು. ಅವ್ರಿಗೆ ಬೊಮ್ಮನಹಳ್ಳಿಯಲ್ಲಿ ಆ ತರ ಪ್ರಯತ್ನ ಮಾಡಿದ್ದಾರೆ. ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ.